ಬಿಡದಿ ಟೌನ್ಶಿಪ್ ಯೋಜನೆಗೆ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಜರು ಭೂಮಿ ಅಂತ ಹೇಳಿ ಸರ್ಕಾರಕ್ಕೆ ರೈತರು ಸವಾಲನ್ನ ಹಾಕ್ತಾ ಇದ್ದಾರೆ. ಬಂಜರು ಭೂಮಿ ಎಂದಂತಹ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡಿ ಇದು ಬಂಜರು ಭೂಮಿ ಅಲ್ಲ ಸ್ವಾಮಿ ಅನ್ನುವಂತಹ ಸಂದೇಶವನ್ನ ಸರ್ಕಾರಕ್ಕೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರೈತರು. ಕೇವಲ 15 ಗುಂಟೆ ಜಮೀನಿನಲ್ಲಿ ಆದಾಯಕ್ಕೆ ನೂರಾರು ದಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೈನುಗಾರಿಕೆ ಮಾಡೋದು, ಮೀನು ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ, ನಿಂಬೆಹಣ್ಣು ಬೆಳೆಯೋದು ಮತ್ತೆ ದ್ರಾಕ್ಷಿ ತೋಟವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಬೆಳೆದಿದ್ದಾರೆ. ಸರ್ಕಾರಕ್ಕೆ ಇದ್ಯಾವುದು ಕೂಡ ಕಾಣ್ತಾ ಇಲ್ವಾ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬಂಜರು ಭೂಮಿ ಅಂತ ಹೇಳಿ ಸರ್ಕಾರ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಕೇವಲ 15 ಗುಂಟೆ 1 ಎಕರೆ ಜಾಗದಲ್ಲೇ ಹೈನುಗಾರಿಕೆ ಮಾಡೋದು, ಮೀನುಗಾರಿಕೆ ಮಾಡೋದು, ಮೇಕೆ ಸಾಗಾಣಿಕೆ ಮಾಡೋದು ಮತ್ತೆ ಈ ನಿಂಬೆಹಣ್ಣು ಬೆಳೆಯೋದು, ದ್ರಾಕ್ಷಿ ತೋಟವನ್ನ ಬೆಳೆದಿದ್ದಾರೆ, ದ್ರಾಕ್ಷಿ ಬೆಳೆಗಳನ್ನ ಕೂಡ ಬೆಳೆದಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನು ಕಣ್ಣಿಗೆ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು. ಯಾವುದೂ ಕೂಡ ಬಂಜರು ಭೂಮಿ ಅಲ್ಲ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡುವಂತಹ ಕೆಲಸವನ್ನ ರೈತರು ಮಾಡ್ತಾನೆ ಬಂದಿದ್ದಾರೆ. ನೋಡಿ, BMRDA ಭೂಸ್ವಾಧೀನಕ್ಕೆ ಇದೀಗ ಮುಂದೆ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ತಡೆಯೋದಕ್ಕೆ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಲ್ಲಿನ ರೈತರ ಜೊತೆ ನಮ್ಮ ಪ್ರತಿನಿಧಿ ರಂಜನ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಈ ಸಂದರ್ಭದಲ್ಲಿ ರೈತರು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಬಿಡದಿಯ ರೇಷ್ಮೆ ಕೃಷಿಕರಾದಂತಹ ಸರ್, ನಿಮ್ಮ ಹೆಸರು? ನಂಜುಂಡಸ್ವಾಮಿ ಅವರಿದ್ದಾರೆ. ಸರ್, ಈಗ ನಿಮ್ಗೆ 2 ಕೋಟಿ ರೂಪಾಯಿ ನಿಮ್ಮ ಭೂಮಿಗೆ ಜಮೀನಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2 ಕೋಟಿ ನಿಮಗೆ ಲೆಕ್ಕನ ಆ್ಯಕ್ಚುಲಿ? ಸರ್, 2 ಕೋಟಿ ಕೊಟ್ಟರಲ್ಲ ಸರ್, ನಮಗೆ ದುಡ್ಡು ಅವ್ನು ಎಷ್ಟೇ ಕೊಟ್ಟರು ದುಡ್ಡು ನಮ್ಮ ಹತ್ರ ಇರೋದಿಲ್ಲ. ಇವತ್ತು ಯಾಕೆ ಉದಾಹರಣೆ ಹೇಳ್ತೀನಿ. ನೆನ್ನೆ ಯಾರೋ ಒಬ್ಬರು ರೇಷ್ಮೆ ಕೃಷಿಕೆ ಬಗ್ಗೆ ಯಾರೊಬ್ಬ ರೈತ ಮಾತಾಡೋನೆ, ರೇಷ್ಮೆಯಿಂದ ಏನೂ ಸಿಗೋದಿಲ್ಲ, ಬೈರ್ಮಂಗ್ಲ ಗೂಡು ಅಂತ ಅಂದರೆ ಕೈಲೇ ಮುಟ್ಟಲ್ಲ, ರೈಲರ್ಸ್ಗಳು ಬಿಸಾಕ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ನೋಡಿ ಸರ್, ನಾನು ನಿಮಗೆ ಡೀಟೇಲಾಗಿ ಕೊಡ್ತೀನಿ ಸರ್. ನಾನು 6ನೇ ತಾರೀಕು ರೇಷ್ಮೆ ಗೂಡು ಹಾಕಿದ್ದೀನಿ ಸರ್. 6ನೇ ತಾರೀಕು ನಾನು ಮಡಗೋದು 50 ಮಟ್ಟೆ. 6ನೇ ತಾರೀಕು ಹಾಕಿರೋದು. ಊರು ಬಂದು ಬೈರ್ಮಂಗ್ಲ, ನಂಜುಂಡಸ್ವಾಮಿ ಪುಟ್ಟವನ್ನಪ್ಪ ಬೈರ್ಮಂಗ್ಲ. ನಾವು ಏನೋ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಬೇರೆ ಊರು ಬರ್ಸೋಕೆ ಹೋಗಲ್ಲ ಸರ್. ಬೈರ್ಮಂಗ್ಲ ಅಂತಾನೆ ಬೈರ್ಮಂಗ್ಲ ಅಂತಾನೆ ಬರ್ಸಿದ್ದೀನಿ. 615 ರೂಪಾಯಿ ಕೊಟ್ಟಿದ್ದಾರೆ ಸರ್. ಇದು 6ನೇ ತಿಂಗಳು 6ನೇ ತಾರೀಕು. ನೋಡಿ ಸರ್, ಇದು 16ನೇ ತಾರೀಕು 5ನೇ ತಿಂಗಳು. ಅಂದರೆ ನಾನು ಗೂಡು ಹಾಕಿ 20 ದಿನಕ್ಕೆ ಒಂದೊಂದು ಬೆಳೆ ಬೆಳೀತಾ ಇದ್ದೀನಿ ಸರ್. ಇಲ್ಲಿ ಎಷ್ಟಿದೆ? 55,000 ಇದೆ ಸರ್. ಅಲ್ಲ ಸರ್, ಅಮೌಂಟ್ ಎಷ್ಟಿದೆ ಸರ್? 35,000 ಇದೆ ಸರ್. ಇಲ್ಲಿ 30,000 ಇದೆ ಸರ್. 60,000 ಆಯಿತು ಸರ್. 20 ದಿನಕ್ಕೆ 60,000 ನಾನೀಗ ರೇಷ್ಮೆಯಲ್ಲಿ ಬೆಳೀತಾ ಇದ್ದೀನಿ. ಅವ್ರು ಹೇಳ್ತಾರೆ ರೇಷ್ಮೆ ರಾಮನಗರ ಬೈರ್ಮಂಗ್ಲ ಗೂಡು ಅಂದರೆ ಕೈಲೇ ಮುಟ್ಟಲ್ಲ ಅಂತಾರೆ. ಕೈಲಿ ಮುಟ್ತೆ ರೇಷ್ಮೆ ಗೂಡು 680 ರೂಪಾಯಿ ಯಾರು ಅರಿಯಲ್ಲಿ ಸುಮ್ಮನೆ ಕೊಡ್ತಾರೆ ಸರ್ ದುಡ್ಡು. ಗೂಡು ಊರು ನೀರು ಲೆಕ್ಕಕ್ಕೆ ಬರಲ್ಲ ಸರ್. ಯಾವ ಊರಾದರೂ ಒಂದೇ, ಯಾವ ನೀರಾದರೂ ಒಂದೇ. ಗೂಡಲ್ಲಿ ತಾಕತ್ತಿರಬೇಕು. ಅವ್ನು ಯಾರು ನೆನ್ನೆ ಮಾತಾಡೋರಂತ ನಾನು ನೋಡಿಲ್ಲ ವಿಡಿಯೋ. ಯಾರೋ ನಮ್ಮ ಸ್ನೇಹಿತರು ಅಂದರು, ಎಷ್ಟೋ ಬೆಳೆದೆ 5,000 ನನ್ನ ಕೈ ಸಿಗಲಿಲ್ಲ ಅಂತ. ಇವತ್ತು ನನಗೆ 30,000ದಲ್ಲಿ ಅಮ್ಮಮ್ಮ ಅಂದರೆ ಇವತ್ತು ನನಗೆ ಚಂದ್ರಿಕೆ ಬಾಡಿಗೆ ಆಳಂಗೆ ಕೂಲಿ ಹೋದರೆ ಹೆಚ್ಚು ಕಡಿಮೆ 20ರಿಂದ 20. ನಾನೆಲ್ಲ ಸ್ವಂತ ಕೆಲಸ ಮಾಡ್ಕೋತೀವಿ ಸರ್, ನಾವು ಮಾಡ್ತೀವಿ. 20ರಿಂದ 25,000 ರೂಪಾಯಿ ನನಗೆ 20 ದಿನಕ್ಕೆ ಕೆಲಸ ಸಿಗ್ತದೆ. ಅದು ನಾನು ಮಾಡ್ತಾ ಇರೋದು ಬರೀ 50 ಮಟ್ಟೆ. ಇನ್ನೂ ಹೆಚ್ಚಿಗೆ ರೈತರು ಮಡಗೋರು ಅವರೇ 100 ಮಟ್ಟೆ ಮಡಗೋದ್ರೆ 150 ಮಟ್ಟೆ ಮಡಗೋರು ಹೆಚ್ಚು ಕಡಿಮೆ ತಿಂಗಳಿಗೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡೋರು ಅವರೇ ಮಾಡ್ತಾವ್ರೆ. ಇದು ಯಾಕೆಂದರೆ ನಾನೊಬ್ಬ ಸಣ್ಣ ರೈತ. ನಾನು ಮಡಗೋದು 50 ಮಟ್ಟೆ. 50 ಮಟ್ಟೆಗೆ 60 kg 70 kg 80 kg ಆಯ್ತದೆ. ಕಳೆದ ಬಾರಿ 70 ಮಟ್ಟೆ ಮಡಗಿದೆ 108 kg ಆಗಿತ್ತು. 80,000 ರೂಪಾಯಿ ಆಗಿತ್ತು. 763 ರೂಪಾಯಿ ಹೋಗಿತ್ತು ಸರ್. ಯಾಕೆ ಸುಳ್ಳು ಹೇಳಬೇಕು? ನಿಮ್ಮ 20 ದಿನದ ಆದಾಯ? ಇದು 20 ದಿನದ ಆದಾಯ. ಒಂದು ಬೆಳೆ 20 ದಿನಕ್ಕೆ ಸರ್. ಇವಾಗ ಇಲ್ಲೇ ನೋಡಿ, 6ನೇ ತಾರೀಕು ಪ್ಲಸ್ 16ನೇ ತಾರೀಕು 2 ದಿನ 20 ದಿನಕ್ಕೆ 2 ಬೆಳೆ ಹಾಕಿದ್ದೀನಿ. 2 ಬೆಳೆಯಿಂದ 70,000 ರೂಪಾಯಿ ದುಡ್ಡಾಗಿದೆ ನನಗೆ. 15 ಬೇಡ 20,000 ಖರ್ಚು ಹೋದ್ರೂ ನನಗೆ 50,000 ಸರ್. 20 ದಿನಕ್ಕೆ 50,000 ಉಳಿಯುತ್ತೆ. 20 ದಿನಕ್ಕೆ 50,000 ಉಳಿಯುತ್ತದೆ. ಒಬ್ಬ ತಿರ್ಗಾ ನೆಕ್ಸ್ಟ್ ನಾನು ಈಗ 6ನೇ ತಾರೀಕು ಗೂಡು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನು 8 ದಿನಕ್ಕೆ ತಿರ್ಗಾ ಉಳಿ ಹಣ್ಣಾಗುತ್ತೆ ಸರ್. ಸರ್, ಈಗ ನೀವು ಹೇಳ್ತಿರೋದ್ರಲ್ಲಿ ನೋಡಿದ್ರೆ ನಾನೀಗ 20 ದಿನಕ್ಕೆ 50,000 60,000 ರೂಪಾಯಿ ದುಡ್ಡು ಕೊಡ್ತೀನಿ. ಇದು ನಿಮ್ಮ ಕೆಪಾಸಿಟಿ, ಅಂದರೆ ರೈತರ ಕೆಪಾಸಿಟಿ ಏನು ಅಂತ ತೋರಿಸ್ತಿದೆ. ITBT ಅಥವಾ ಯಾವುದೇ ಒಂದು ಕಂಪ್ನಿಗಳಲ್ಲಿ MNC ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ಇಷ್ಟು ಸಂಬಳ ಇಲ್ಲ. ರೈತರು ದುಡಿತಿದ್ದಾರೆ. ಇನ್ನೊಬ್ರು ಕೈ ಕೆಳಗೆ ಮಾಡಬೇಕು ಸರ್. ನಾವು ಸ್ವಂತ ದುಡಿಮೆ. ನಾನು 50 ಮಟ್ಟೆ ಮಡಗೋದ್ರೆ ಇವತ್ತು ನಾನು 20 ದಿನಕ್ಕೆ 10 ಆಳಿಗೆ ಕೆಲಸ ಕೊಡ್ತೀನಿ. ಗೂಡು ಬಿಡ್ಸೋಕ್ಕೆ ಒಂದು 4 ಆಳು 5 ಆಳು ಗೂಡು ಬಿಡ್ಸೋಕೆ ಕೊಡ್ತೀನಿ. ಒಂದು 5 ಆಳು ಹಣ್ಣುಳು ಹಾಕಿ ಕೊಡ್ತೀನಿ. 20 ದಿನಕ್ಕೆ 10 ಆಳಿಗೆ ನಾನೇ ಕೂಲಿ ಕೊಡ್ತೀನಿ. ನಾನು ಇನ್ನೊಬ್ರ ಹತ್ರ ಅವಾಗ ಅವ್ರ್ಯಾರೋ ITBT ಮಾಡೋರು ಅವ್ರು ತಗೊಳ್ಳೋದು 1,000 1 ಲಕ್ಷ ತಿಂಗಳು 1 ಲಕ್ಷ ತೊಗೊಂಡ್ರೆ ನಾನು 20 ದಿನಕ್ಕೆ
50,000 ರೂಪಾಯಿ ನಾನು ತಗೋತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಬಿಡದಿ ರೈತರು ಹೇಳ್ತಿರುವಂಥದ್ದು ರೇಷ್ಮೆ ಕೃಷಿ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಯಾವುದೇ ಕೃಷಿ ಇರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಸ್ವಾವಲಂಬನೆ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಪರಿಹಾರ ಬೇಕಿಲ್ಲ. ನಮ್ಮ ಭೂಮಿಯನ್ನು ಕಿತ್ಕೊಂಡು ನೀವು ಕೊಡ್ತೀರಲ್ಲ, ಆ ಪರಿಹಾರ ಬೇಕಿಲ್ಲ. ದಿನಕ್ಕೆ ತಿಂಗಳಿಗೆ 20 ದಿನಕ್ಕೆಲ್ಲ 60,000 ರೂಪಾಯಿ ನಾವು ದುಡಿತಿದ್ದೀವಿ. ವಿತ್ ಬಿಲ್ಲು ಕೂಡ ನಮಗೆ ಈಗ ರೈತರು ತೋರಿಸ್ತಿರುವಂಥದ್ದು. ಸದ್ಯಕ್ಕೆ ಇದು ಬಿಡದಿ ರೈತರ ಮನದಾಳದ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ರೈತರನ್ನ ಎದುರಾಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಕೂಡ. ಒಂದು ವೇಳೆ ರೈತರನ್ನು ಎದುರಾಕೊಂಡಂಥ ಪಕ್ಷದಲ್ಲಿ ಆಗುವಂಥ ಪರಿಣಾಮಗಳು, ಜೊತೆಗೆ ರೈತರಿಗೆ ಆಗುವ ಅನಾನುಕೂಲಗಳು, ಜೊತೆಗೆ ಅಲ್ಲಿರುವಂಥ ರೈತ ಕುಟುಂಬಗಳ ಜೀವನಗಳ ಬಗ್ಗೆ ಕೂಡ ಸರ್ಕಾರ ಮುತುವರ್ಜಿಯಿಂದ ಯೋಚನೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ.